ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಮ್ಮ ಜಿಬಿಎ ಅಧಿಕಾರಿಗಳು ಯಾವ್ದ್ರಲ್ಲಿ ಹಣ ಮಾಡ್ತಾರೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ನಿಯಮ ಪಾಲನೆ ಮಾಡ್ತೀವಿ ಅಂತ ಹೇಳ್ತಾನೆ ಸದ್ದಿಲ್ಲದೆ ತಮ್ಮ ಜೇಬು ತುಂಬಿಸಿಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಅಧಿಕಾರಿಗಳ ಕಳ್ಳಾಟ ಬಯಲಾಗಿದ್ದು, ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವೇಳೆ ಸಿಕ್ಕ ಕಬ್ಬಿಣ ಶೆಡ್ಗಳೇ ಹಣದ ಮೂಲ ಅನ್ನೋದು ಬೆಳಕಿಗೆ ಬಂದಿದೆ. ತೆರವು ಹೆಸರಲ್ಲಿ ಜಿಬಿಎ ಇಂದ ಗುಜರಿ ಗೋಲ್ಮಾಲ್. ಜಪ್ತಿ ಮಾಡಿದ ಕಬ್ಬಿಣ ಶೆಡ್ಗಳು ಇದ್ದಕ್ಕಿದ್ದಂತೆ ಮಾಯ ಆಗ್ತಿರೋದ್ಯಾಕೆ? ಸಿಲಿಕಾನ್ ಸಿಟಿಯಲ್ಲಿ ಕಳೆದ 1.5 ತಿಂಗಳಿಂದ ಫುಟ್ಪಾತ್ ಒತ್ತುವರಿ ತೆರವು ಮಾಡಲಾಗ್ತಿದೆ. ಸುಪ್ರೀಂ ಕೋರ್ಟ್ ಆದೇಶ ಅಂತ ಕಾರ್ಯಾಚರಣೆ ಮಾಡ್ತಿರೋ ಜಿಬಿಎ ಈಗಾಗಲೇ 1000ಕ್ಕೂ ಹೆಚ್ಚು ಕಿಲೋಮೀಟರ್ ಪಾದಾಚಾರಿ ಮಾರ್ಗವನ್ನ ಸ್ವಚ್ಛ ಮಾಡಿದೆ. ಯಾರೆಲ್ಲ ಫುಟ್ಪಾತ್ ಮೇಲೆ ಅನಧಿಕೃತವಾಗಿ ವ್ಯಾಪಾರ ಮಾಡ್ತಿದ್ರೆ, ಶೆಡ್ ನಿರ್ಮಿಸಿಕೊಂಡಿದ್ರೆ ಅಂಥವುಗಳನ್ನು ತೆರವು ಮಾಡುವ ಕಾರ್ಯಾಚರಣೆಯಲ್ಲಿ ಸದ್ದಿಲ್ಲದೆ ಅಕ್ರಮದ ವಾಸನೆ ಬರ್ತಿದೆ. ಹೌದು, ಸುಮಾರು 1000 ಕಿಲೋಮೀಟರ್ ಫುಟ್ಪಾತ್ ತೆರವಿನ ವೇಳೆ ಹತ್ತತ್ರ 100ರಿಂದ 200 ಟನ್ ತ್ಯಾಜ್ಯವನ್ನ ಸಂಗ್ರಹಿಸಿದೆ. ಇದರಲ್ಲಿ ಶೆಡ್, ಕಟ್ಟಿಗೆ, ಕಬ್ಬಿಣದ ವಸ್ತುಗಳು ಸೇರಿಕೊಂಡಿವೆ. ಇಂಥ ಬೃಹತ್ ಕಾರ್ಯಾಚರಣೆ ವೇಳೆ ಸಂಗ್ರಹಿಸಿದ ಕಬ್ಬಿಣವನ್ನ ಗುಜರಿಗೆ ಹಾಕಲಾಗುತ್ತೆ. ಆದರೆ ಅದನ್ನ ಮನಸೋ ಇಚ್ಛೆ ಮಾಡುವಂತಿಲ್ಲ. ನಿಯಮಾನುಸಾರ ಒಂದೆಡೆ ಶೇಖರಿಸಿಟ್ಟು ಬಳಿಕ ಟೆಂಡರ್ ಕರೆದು ಯಾರು ಹೆಚ್ಚಿನ ಬೆಲೆಗೆ ಬಿಡ್ ಮಾಡ್ತಾರೋ ಅವರಿಗೆ ಅದನ್ನ ಹರಾಜು ಹಾಕಬೇಕು. ಆದರೆ ಗ್ಯಾರಂಟಿ ನ್ಯೂಸ್ಗೆ ಸಿಕ್ಕಿರೋ ಒಂದಷ್ಟು ಸಾಕ್ಷಿಗಳು ನಿಯಮಗಳನ್ನ ಗಾಳಿಗೆ ತೂರಿ ರಸ್ತೆಯಲ್ಲೇ ಜಪ್ತಿ ಮಾಡಿದ ವಸ್ತುಗಳನ್ನ ಹರಾಜು ಹಾಕ್ತಿರೋದು ಗೊತ್ತಾಗಿದೆ. ಒಂದ್ ಕಡೆ ಸಿಬ್ಬಂದಿ ತೆರವು ಮಾಡ್ತಿದ್ರೆ, ಮತ್ತೊಂದ್ ಕಡೆ ಅದೇ ಸಿಬ್ಬಂದಿ ಗುಜರಿ ಮಾರಾಟ ಮಾಡೋರ ಜೊತೆ ಶಾಮೀಲಾಗಿ ಮಾರಾಟ ಮಾಡ್ತಿರೋದು ಗೊತ್ತಾಗಿದೆ. ಭೂಪಸಂದ್ರದಲ್ಲಿ ಈ ರೀತಿ ಕಳ್ಳತನದ ಮೂಲಕ ಮಾರಾಟ ಮಾಡ್ತಿರೋದು ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು, ಇದೇ ರೀತಿ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಯಲ್ಲೂ ಆಗ್ತಿದೆ ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ. ಬಡ ವ್ಯಾಪಾರಿಗಳಿಂದ ವಶಪಡಿಸಿಕೊಂಡ ವಸ್ತುಗಳ ಮೇಲೆ ಜಿಬಿಎ ಸಿಬ್ಬಂದಿ ಭರ್ಜರಿ ಕಮಾಯಿ ಮಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಅಸ್ತ್ರವಾಗಿಸಿಕೊಂಡು ತೆರವು ಹೆಸರಲ್ಲಿ ಗುಜರಿ ದಂಧೆ ಸೃಷ್ಟಿ ಮಾಡಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಬಡವರ ಕಣ್ಣೀರಿನ ಮೇಲೆ ಹಣ ಮಾಡ್ತಿರೋ ಇಂಥ ಭ್ರಷ್ಟ ಸಿಬ್ಬಂದಿ ವಿರುದ್ಧ ಆದಷ್ಟು ಬೇಗ ಕಠಿಣ ಕ್ರಮ ಆಗ್ಲಿ ಅನ್ನೋದೇ ಬಡ ವ್ಯಾಪಾರಿಗಳ ಆಗ್ರಹ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.